ಏನಮ್ಮ ಮಾತಾಡ್ತೀಯಾ? ವಾ ವಿಡಿಯೋ ಮಾಡ್ಬೇಕಂತ ಇವಳಿಗೆ. ನಿನ್ನ ಮುಖ ತೋರ್ಸು. ಏ ನೀನು ರಿಷಿಯಣ್ಣ ಎಲ್ಲ ಕೈಗೆ ಕಣವ ವ್ಯಾನಿಟಿ ಬ್ಯಾಗ್ನ ತಕ್ಕಣದು. ತೊಡಿಗ್ನೆ ತಕೊಂಡಿದ್ದೀಯಲ್ಲ ಮಗಳು. ತೊಡಿಗ್ನೆ ತಕೊಂಡಿದ್ದೀಯಲ್ಲ ಮಗಳು. ಹಾಯ್ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದನೇ ವೀಡಿಯೋ ಮಾಡ್ಕೊಳಕ್ಕೆ ಶುರು ಮಾಡಿದ್ದೀನಿ. ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ, ನಾನು ಅವಳಿ ಜೋಳಿ ಮಕ್ಕಳನ್ನು ಹಗಲೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ, ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಹೇಗೆ ನೋಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಾನು ಆಚೆಗೆ ಹೋಗಿದ್ದೆ ವಿಡಿಯೋ ಮಾಡ್ಕೊಂಡಂತ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ 2 ಮಕ್ಕಳು ಕೂಡ ಎದ್ದಿದ್ರು. ಒನ್ ಟೈಮ್ ಅಳ್ತಾ ಇದ್ದಂತಾರೆ, ಹಾಗೆ ಒನ್ ಟೈಮ್ ನಗಾಡ್ತಾ ಇದ್ದಾಳ್ತಾರೆ. ಇವತ್ತು ನೋಡಿ ಇಬ್ಬರು ಕೂಡ ನಗಾಡ್ತಾನೆ ಎದ್ದಿದ್ದಾರೆ, ಎದ್ದಾಗ ಅಳ್ತಿಲ್ಲ. ನನಗಂತೂ ನೈಟೆಲ್ಲ ನೆಮ್ಮದಿಯಾಗಿ ನಿದ್ದೆನೇ ಇಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಮಕ್ಕಳು ಪದೇ ಎದ್ದೇಳ್ತಾನೆ ಇರ್ತವೆ. ಒಂದ್ಸಲ ನಮ್ಮ ಗಂಡು ಪಾಪು ಎದ್ದೇಳ್ತಾನೆ, ಅದಾದ ನಂತರ ಅಲ್ಲಿ ಮತ್ತೆ ಹೆಣ್ಣು ಪಾಪು ಎದ್ದೇಳ್ತಾಳೆ. ಹೀಗೆ ನೈಟೆಲ್ಲ ಪದೇ ಎದ್ದೇಳ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ನನಗೆ ಎಷ್ಟೊತ್ತಿಗೆ ಬೆಳಗಾಗುತ್ತೋ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಬೆಳಗಾದ ಮೇಲೆ ಬೇಗನೆ ಎದ್ದು ಬಿಡ್ತೀನಿ. 8 ಗಂಟೆ 7:30 ಈ ಥರ ಎದ್ದು ಬಿಡ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದು ಮತ್ತೆ ರೂಮ್ಗೆ ಬರ್ತೀನಿ. ಅಲ್ಲೇ ಕುಡಿತಾಳೆ ಮಗಳು, ಅಲ್ಲೇ ಕುಣಿತಾಳೆ. ಅಲ್ಲ ಹಾಸಿಗೆ ಒಳಗೆ ಕುಡಿತೈತಿ. ಇಬ್ರು ಕೂಡ ಸುಸ್ಸು ಎಲ್ಲ ಮಾಡ್ಕೊಂಡಿದ್ರು, ಹಾಗಾಗಿ ಪ್ಯಾಂಟ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಈಗ ಇಬ್ರು ಕೂಡ ರೂಮಲ್ಲೇ ಆಟ ಆಡ್ತಾ ಇದ್ದಾರೆ. ನನ್ನ ಮಕ್ಳಿಗೀಗ 8 ಮಂತ್ ಕಂಪ್ಲೀಟ್ ಆಗಿದೆ. ನಮ್ಮ ಗಂಡು ಪಾಪು 8 ಮಂತಿಗೆ ಬಿದ್ದ ತಕ್ಷಣವೇ ಮುಂದಕ್ಕೆ ಹೋಗಕ್ಕೆ ಶುರು ಮಾಡ್ದೆ. ಬಟ್ ನನ್ನ ಹೆಣ್ಮಗಳು ಇನ್ನೂ ಕೂಡ ಮುಂದಕ್ಕೆ ಹೋಗ್ತಿಲ್ಲ. ಬಟ್ ಹೊಟ್ಟೆ ಎತ್ತುತ್ತಾಳೆ, ಫುಲ್ ಹಿಂಗೆ ವಾಲಾಡ್ತಾಳೆ. ಬಟ್ ಆದರೂ ಇನ್ನೂ ಮುಂದಕ್ಕೆ ಹೋಗ್ತಿಲ್ಲ. ಗಂಡು ಪಾಪುನಂತೂ ಹಿಡಿಯೋದಕ್ಕೆ ಒಬ್ಬರು ಬೇಕು, ಹಾಗಾಗಿದ್ದೆ. ಅವನಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಕೆಳಗೆ ಬಿಟ್ಟರೆ ಸಾಕು ಮುಂದಕ್ಕೆ ಹೋಗ್ತಾನೆ ಇರ್ತಾನೆ. ಈ 8 ತಿಂಗಳು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಏಕೆಂದರೆ 7 ತಿಂಗಳವರೆಗೂ ಮಕ್ಕಳು ಮಲಗಿರೋವು, ಅಂದರೆ ಯಾವ ಜಾಗದಲ್ಲಿರೋ ಆ ಜಾಗದಲ್ಲಿ ಮಾತ್ರ ಆಟ ಆಡ್ತಿದ್ದು, ಮುಂದಕ್ಕೆ ಹೋಗ್ತಿರಲಿಲ್ಲ. ಬಟ್ ಈಗಂತೂ ಇವ್ನು ಮುಂದಕ್ಕೆ ಹೋಗಿ ಹಿಡಿದ್ಮೇಲಂತೂ ಇವನು ಹಿಡಿಯೋರೇ ಒಬ್ಬರು ಬೇಕಾಗಿದೆ, ಆ ಥರ ಆಗಿದೆ ನೋಡಿ. ಹೆಣ್ಮಗಳು ಈ ಥರ ವಾಲಾಡ್ತಾಳೆ, ಬಟ್ ಮುಂದಕ್ಕೆ ಹೋಗ್ತಿಲ್ಲ. ಒಂದೊಂದ್ಸಲ ಹಿಂದಕ್ಕೆ ಹೋಗ್ತಾಳೆ, ಈ ರೀತಿ ಸರ್ಕಸ್ ಮಾಡ್ತಾಳೆ. ಗಂಡು ಪಾಪ ಹಂಗೇನಿಲ್ಲ, ಬಿಟ್ಟರೆ ಸಾಕು ಮುಂದಕ್ಕೆ ಹೋಗ್ತಿರ್ತಾನೆ. ಎಲ್ಲ ಕೈಗೆ ಕಣವ ವ್ಯಾನಿಟಿ ಬ್ಯಾಗ್ನ ತಕ್ಕಣದು. ತೊಡಿಗ್ನೆ ತಕೊಂಡಿದ್ದೀಯಲ್ಲ ಮಗಳು. ತೊಡಿಗ್ನೆ ತಕೊಂಡಿದ್ದೀಯಲ್ಲ ಮಗಳು. ಕೈಗೆ ತಕ್ಕಣದದು. ಕೇಳಿಸ್ ನಮ್ಮ ಮಗಳು, ಮಗಳಮ್ಮ ತೊಡೆಗೆ ನೋಡಿ ಹೇಗೆ ನೇತಕೊಂಡಿದ್ದಾಳೆ. ತೊಡೆಗೆ ವ್ಯಾನಿಟಿ ಬ್ಯಾಗು. ಅಯ್ಯೋ, ಡಿಫ್ರೆಂಟ್ ಸ್ಟೈಲ್ ಅಲ್ಲ ನನ್ನ ಮಗಳದ್ದು. ಈಗ ಟೈಮ್ 10 ಗಂಟೆ ಆಗಿತ್ತು. ಅಮ್ಮ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಿ ತಿನ್ನೋದಕ್ಕೆ ಅಂತ. 10 ಗಂಟೆವರೆಗೂ ಮಕ್ಕಳನ್ನ ರೂಮಲ್ಲಿ ಒಬ್ಬಳೇ ನೋಡ್ಕೊಳ್ತಿದ್ದೆ. ಯಾಕಂದರೆ ಅಮ್ಮಂಗೆ ಬೆಳಗ್ಗೆ ತುಂಬ ಕೆಲಸ ಇರುತ್ತಲ್ವ, ಹಾಗಾಗಿ ನಾನು ಒಬ್ಬಳೇ ಮೇಂಟೈನ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ಇಬ್ಬರು ಕೂಡ ಒಟ್ಟಿಗೆ ಹತ್ರ ಅಂದರೆ ಮಾಡೋ ಕೆಲಸನೆಲ್ಲ ಬಿಟ್ಟು ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಅಂತ ಬರುತ್ತೆ. ಈಗ ನಾನು ಮಕ್ಳಿಗೆ ಸರಿ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ, ಹಾಗಾಗಿ ಅಮ್ಮನ್ನ ರೂಮಲ್ಲಿ ಬಿಟ್ಟು ಹೋಗ್ತಿದ್ದೀನಿ ನೋಡ್ಕೊಳ್ಳಿ ಅಂತ. ಸರಿ ಮಾಡಿದ ಮೇಲೆ ಅಮ್ಮ ಮತ್ತು ನಾನು ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು 2 ಮಕ್ಳಿಗೂ ತಿನ್ನಿಸ್ತೀವಿ. ಏಕೆಂದರೆ ನಾನೇ ಇಬ್ಬರಿಗೂ ತಿನ್ಸೋಕೆ ಹೋದರೆ ಫಸ್ಟ್ ತಿನ್ನೋ ಮಗಿಗೆ ಬಿಸಿಯಾಗಿರುತ್ತೆ, ಅದಾದ ನಂತರ 2ನೇ ಮಗಿಗೆ ತಿನ್ಸೋಕೆ ಹೋದರೆ ಅದು ಫುಲ್ ತಣ್ಣಗಾಗಿರುತ್ತೆ. ಹಾಗಾಗಿ ಅಮ್ಮ ನಾನು ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ತಿನ್ನಿಸ್ತೀವಿ. ಇವತ್ತು ರಾಗಿ ಸರಿ ಖಾಲಿ ಆಗಿತ್ತು, ಹಾಗಾಗಿ ಅಕ್ಕಿ ಸರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 1 ಮಂತ್ ಆಯಿತು ನಾನು ತುಪ್ಪ ಹಾಕೋಕ್ಕೆ ಶುರು ಮಾಡಿ. ನಾನು ಇಬ್ಬರು ಮಕ್ಕಳಿಗೂ ಕೂಡ ತುಪ್ಪ ರೂಢಿಯಾಗಿದೆ, ಯಾವುದೇ ಥರದ ಕೆಮ್ಮಾಗಲಿ ಯಾವುದೂ ಆಗಿಲ್ಲ. ಆ್ಯಕ್ಚುಲಿ ತುಪ್ಪ ತಿಂದರೆ ಏನು ಕೆಮ್ಮಾಗಲ್ಲ, ಹಾಗಾಗಿ ಎಲ್ಲ ಮಕ್ಕಳಿಗೂ ಅಷ್ಟೇ ತುಪ್ಪನ ಬಳಸ್ತಾರೆ. ನೋಡಿ ಈ ರೀತಿ ಅಕ್ಕಿ ಸರಿ ಮಾಡಿದ್ದೀನಿ. ತುಂಬ ತೆಳ್ಳಗೂ ಇಲ್ಲ, ಹಾಗೆ ತುಂಬ ಗಟ್ಟಿಗೂ ಇಲ್ಲ, ತುಂಬ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ತುಪ್ಪ ಹಾಕಿರೋದ್ರಿಂದ ರುಚಿಯಾಗಿರುತ್ತಲ್ಲ, ತಿಂತಾರೆ. ಆ್ಯಂಡ್ ಇದಕ್ಕೆ ಉಪ್ಪಾಗಲಿ ಅಥವಾ ಬೆಲ್ಲ ಏನೇನೂ ಹಾಕಿಲ್ಲ, ಜಸ್ಟ್ ತುಪ್ಪ ಹಾಕಿರೋದಷ್ಟೇ. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಈಗ ಬೇಸಿಗೆ ಅಲ್ವಾ, ಸೊ ನೀರು ಕುಡಿಸ್ಬೇಕು. ನೀರನ್ನು ಅಷ್ಟೇ ನಾನು ಐ ಥಿಂಕ್
6 ಮಂತ್ ಇಲ್ಲ 7 ಮಂತಿಂದ ನಾನು ನೀರು ಕುಡ್ಸೋಕೆ ಶುರು ಮಾಡಿದ್ದೀನಿ. ಈ ಕಪ್ಪಲ್ಲಿ ನಾನು ಇಬ್ಬರಿಗೂ ಸತ ಸೇರಿ ತಗೊಂಡಿದ್ದೀನಿ. ಫುಲ್ ನೀರು ಕುಡಿಸಲ್ಲ, ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕುಡಿಸ್ತೀವಿ ಅಷ್ಟೇ. ನೋಡಿ ಅಮ್ಮ ಹಾಗೆ ನಾನು ಇಬ್ಬರು ಕೂಡ ತಿನ್ಸೋಕೆ ಕೂತ್ಕೊಂಡಿದ್ದೀವಿ. ಒಂದು ಬಟ್ಲಲ್ಲಿ ತೊಗೊಂಡಿರ್ತೀನಿ ಪ್ಲೇಟಲ್ಲಿ, ಅದಕ್ಕೆ ಹಾಫ್ ಭಾಗ ಮಾಡ್ತೀನಿ. ನನ್ನ ಮಗಳಿಗೆ ಹಾಫ್ ಆ್ಯಂಡ್ ನನ್ನ ಮಗಗೆ ಹಾಫ್ ಅಂತ. ಸೊ ನೋಡಿ ಇಷ್ಟು ಚೆನ್ನಾಗಿ ತಿಂದು ಖಾಲಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇಷ್ಟು ನೀರನ್ನು, ಬಿಸಿ ನೀರನ್ನು ಉಳಿಸಿದ್ದಾರೆ, ಫುಲ್ ಕುಡಿಸಲ್ಲ ನಾವು. ನೋಡಿ ಇವತ್ತು ಚೆನ್ನಾಗಿ ತಿಂದಿದ್ದಾರೆ. ಬೇಡವಾಗಿದ್ದ ದಿನ ಮಾತ್ರ ಮುಖ ಕೈ ಎಲ್ಲ ತುಂಬಿಸ್ಕೊಂಡಿರ್ತಾರೆ. ಬಟ್ ಇವತ್ತು ಚೆನ್ನಾಗಿ ತಿಂದ್ರಲ್ಲ, ಹಾಗಾಗಿ ಜಾಸ್ತಿ ಏನೂ ತುಂಬಿಸ್ಕೊಂಡಿಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋದ್ವಿ. ಫಸ್ಟು ಮಗನ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ವಿ. ನನ್ನ ಮಗಳನ್ನ ನಮ್ಮ ಪಕ್ಕದ ಮನೆ ದೊಡ್ಡಪ್ಪ ಬಂದು ಎತ್ಕೊಂಡಿದ್ರು. ಅಪ್ಪ ಯಾರು ಮನೇಲಿ ಇರಲಿಲ್ಲ, ಹಾಗಾಗಿ ಅವನು ಸ್ನಾನ ಮಾಡಿಸ್ಕೊ ಬಂದಮೇಲೆ ನಾನು ಅವನಿಗೆ ಹಾಲು ಕುಡಿಸಿ ಮಲಗಿಸಿದ್ದೀನಿ. ಇವ್ನು ಮಲ್ಕೊಂಡ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಸ್ನಾನಕ್ಕೆ. ಅಕಸ್ಮಾತ್ ಎದ್ದಾಗ 8:45 ಆಗಿತ್ತು, ಹಾಗಾಗಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತಿಗೆ ಬೇಗನೆ ಮಲ್ಕೊಂಡ. ನಾವು ಸ್ನಾನ ಮಾಡಿಸೋಷ್ಟು ಆಲ್ರೆಡಿ 11:30 ಆಗಿತ್ತು, ಹಾಗಾಗಿ ತುಂಬ ಟೈಮ್ ಆಗಿತ್ತಲ್ಲ, ಮಲ್ಕೊಂಡ್ರು. ನನ್ನ ಮಗಳು ಕೂಡ ಸ್ನಾನ ಮಾಡಿಸ್ಕೊಬಂದು ಅವಳನ್ನ ನೋಡಿ ಈ ಥರ ಮಂಚದ ಮೇಲೇ ಹಾಕಿದ್ದೀನಿ. ಅವಳು ಕೂಡ ಹಾಲು ಕುಡಿದು ಮಲ್ಕೊಂಡಿದ್ದಾಳೆ. ಈಗ 11:30ಗೆ ಮಲಗಿದ್ದಾರೆ ಅಂದರೆ ಮತ್ತೆ 2 ಗಂಟೆ 3 ಗಂಟೆ ಅನ್ನಂಗೆ ಎದ್ದೇಳ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಒಂದು 2-3 ಸಲ ಎದ್ದಿರ್ತಾರೆ. ಮತ್ತೆ ಹಾಲು ಕುಡಿಸಿ ಮಲಗಿಸಿರ್ತೀನಿ, ಕಂಪ್ಲೀಟಾಗಿ 3 ಗಂಟೆ ಅನ್ನಂಗೆ ಎದ್ದೇಳ್ತಾರೆ. ಈಗ ಅವ್ರನ್ನೆಲ್ಲ ಮಲಗಿಸಿ ಒಂದು ಲೋಟ ನೀರು ಕುಡಿಯೋಣ ಅಂತ ಬಂದೆ. ಆ್ಯಂಡ್ ಇವತ್ತೇ ನಾನು ಮಲ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಮ್ಮ ಎಳ್ನೀರು ಕೊಡ್ತೀನಿ ಬಾ ಅಂದರು, ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಆಚೆ ಕಡೆ ಬಂದು ಕೂತಿದ್ದೀನಿ. ಈಗ ಅಂತಲ್ಲ, ನಾನು ಡೆಲಿವರಿ ಆದಾಗಿಂದನೂ ಅಷ್ಟೇ, ನಾನು ಹಗಲೊತ್ತು ನಿದ್ದೆನೇ ಮಾಡಿಲ್ಲ. ನಾನು ಮಲ್ಕೊಂಡು ಎಷ್ಟೇ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ನನಗೆ ನಿದ್ದೆ ಅನ್ನೋದೇ ಬರ್ತಿರಲಿಲ್ಲ. ಆ್ಯಂಡ್ ನಿದ್ದೆ ಮಾಡೋದಕ್ಕೆ ಮಕ್ಕಳು ಕೂಡ ಬಿಡ್ತಾನೆ ಇರಲಿಲ್ಲ, ಒಬ್ಬರು ಆಗ್ತಾ ಒಬ್ಬರು ಎದ್ದೇಳ್ತಾನೆ ಇದ್ದರು. ಈಗ ಒಬ್ಬ ಎದ್ದು ಒಬ್ಬ ಮಲಗಿಸಿದೆ ಅಂದರೆ ಇನ್ನು ನನ್ನ ಮಗಳು ಕೂಡ ಎದ್ದೇಳೋಳು. ಈ ಥರ ಅವರೆಲ್ಲ ಇವರು ಅವರು ಅಂತ ನಾನು ಹಗಲೊತ್ತು ಇದುವರೆಗೂ ಕೂಡ ನಾನು ನಿದ್ದೆ ಅನ್ನೋದನ್ನೇ ಮಾಡೇ ಇಲ್ಲ. ಹೀಗೆ ಟೈಮ್ ಕಳೀತಾನೇ ಇರ್ತೀನಿ. ಡೆಲಿವರಿ ಆದ ಸ್ಟಾರ್ಟಿಂಗು ಅಷ್ಟೇ, ನಾನು ಏನೇ ಬೆಚ್ಚಗೊಚ್ಕೊಂಡು ಮಲಗಿದ್ರೂ ಕೂಡ ನನಗೆ ನಿದ್ದೆ ಅನ್ನೋದೇ ಬರ್ತಿರಲಿಲ್ಲ. ಅದೇನಕ್ಕೆ ಅಂತಲೇ ಗೊತ್ತಿಲ್ಲ. ಈ 8 ತಿಂಗಳಲ್ಲಿ ಏನೇ ಬಾಣ್ತಿಯಾಗಿದ್ರೂ ಕೂಡ ನಾನು 1 ಅವರ್ ಕೂಡ ನಾನು ಹಗಲೊತ್ತು ನಿದ್ದೆ ಮಾಡಿಲ್ಲ. ಸೊ ಅದು ಹೇಗೆ 8 ತಿಂಗಳಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟು ಬೇಗ ದಿನ ಕಳೆದೋಯ್ತು ಅಂತ ಅನ್ನಿಸ್ತಾ ಇದೆ. ಎಳ್ನೀರೆಲ್ಲ ಕುಡಿದು ಊಟ ಎಲ್ಲ ಮಾಡಿದ ಮೇಲೆ ಈಗ 3 ಗಂಟೆ 3:30 ಆಗಿದೆ. ಮಗಳು ಆಲ್ರೆಡಿ ಎದ್ದು ರೆಡಿಯಾಗಿ ಆಚೆಯಲ್ಲಿದ್ದಾಳೆ. ಈಗ ಮಗ ಎದ್ದಿದ್ದ, ಈಗ ಅವನನ್ನು ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಮಗಳನ್ನ ಪಕ್ಕದ ಮನೆ ಅಜ್ಜಿ ಬಂದಿದ್ದರು, ಹಾಗೆ ಅವ್ರ ಮೊಮ್ಮಕ್ಕಳು ಕೂಡ ಬಂದಿದ್ದರು. ಸೊ ಅವ್ರು ಹೊರಗಡೆ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಈಗ ಇವನನ್ನು ರೆಡಿ ಮಾಡಿಬಿಟ್ಟು ಇವನನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇವರೇ ನೋಡಿ ನನ್ನ ಮಗಳನ್ನ ಹೊರಗಡೆ ಕೂತ್ಕೊಂಡು ಆಟಾಡಿಸ್ತಾ ಇರೋರು. ಇವರು ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಈಗ ರಜಕ್ಕೆ ಅಂತ ಅಜ್ಜಿಯಾಗಿ ಆಂಟಿ ಮನೆಗೆ ಬಂದಿದ್ದಾರೆ. ನಮ್ಮಮ್ಮ ನೋಡಿ ಮಕ್ಕಳು ಬಟ್ಟೆನೆಲ್ಲ, ಅಂದರೆ ರೀಸಸ್ ಬಟ್ಟೆಗಳೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ತೊಳೆದು ಒಣ ಹಾಕ್ತಿದ್ದಾರೆ. ಅವ್ರಿಗೆ ಸ್ವಲ್ಪನೂ ಹಗಲೊತ್ತು ಕೂಡ ಅಷ್ಟೇ ಕೂತ್ಕೊಳಕ್ಕೂ ನಿಂತ್ಕೊಳಕ್ಕೂ ಸತ ಟೈಮ್ ಇರಲ್ಲ, ಅಷ್ಟು ಕೆಲಸ ಇದ್ದೇ ಇರುತ್ತೆ. ಇದಾದ ನಂತರ ನಾನು ಅವರಿಗೆ ಮಧ್ಯಾಹ್ನ ಟೈಮು ಸರಿ ಕೊಡೋದಿಲ್ಲ. 4 ಗಂಟೆ 5 ಗಂಟೆ ಅನ್ನೋ ಟೈಮ್ಗೆ ನಾನು ಅವರಿಗೆ ಒಂದೊಂದು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣು ಇದ್ದರೆ ನಾನು ತಿನ್ನಿಸ್ತೀನಿ. ಬಾಳೆಹಣ್ಣು ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅಥವಾ ಸೇಬು ಆಗಿರ್ಬೋದು, ಯಾವುದಾದ್ರು ಒಂದು ಫ್ರೂಟ್ನ ನಾನು ತಿನ್ನಿಸ್ತೀನಿ. ಈಗ ಸದ್ಯಕ್ಕೆ ಮನೇಲಿ ಬಾಳೆಹಣ್ಣು ಹಣ್ಣಾಗಿತ್ತು, ಹಾಗಾಗಿ ಬಾಳೆಹಣ್ಣ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮನೆಯವರೇ ಒಂದು ಗೊನೆ ಊರಿಂದ ತಂದು ಕೊಟ್ಟಿದ್ರು, ಅಂದರೆ ನಾವು ಹಾಕಿದ್ದೀವಿ ಬಾಳೆನ, ಹಂಗಾಗಿ ಒಂದು ಗೊನೆ ತಂದು ಕೊಟ್ಟಿದ್ರು. ಯುಗಾದಿ ಹಬ್ಬಕ್ಕೂ ಆಗುತ್ತೆ, ಹಾಗೆ ಮಕ್ಳಿಗೆ ತಿನ್ಸೋ ಕೂಡ ಆಗುತ್ತೆ ಅಂತ ಒಂದು ಚಿಕ್ಕ ಗೊನೆ ತಂದು ಕೊಟ್ಟಿದ್ರು. ಅದು ಹಣ್ಣಾಗಿತ್ತು, ಹಂಗಾಗಿ ಬಾಳೆಹಣ್ಣೆ ತಿನ್ನಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಣ್ಣು ತಿಂತಾ ಇದ್ದಾನೆ. ನನ್ನ ಮಗಳಿಗೆ ಅಜ್ಜಿ ಎತ್ಕೊಂಡಿದ್ರಲ್ಲ, ಅವರೇ ಕೂಡ ತಿನ್ನಿಸಿದ್ರು. ಈಗ ನನ್ನ ಮಗಗೆ ತಿನ್ನಿಸ್ತಾ ಇದ್ದೆ. ಈಗ ಅಜ್ಜಿ ಹಾಗೆ ಮಕ್ಕಳು ಕೂಡ ಅವ್ರ ಮನೆಗೆ ಹೋದ್ರು. ಇವಳನ್ನ ನಡುಮಲ್ಲಿ ಹಾಕೊಂಡು ನಾನು ಅವನಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ.
ಬೇರೆ ವಾಟದ ಮೇಲೆ ಗುಮ್ಮ ಬಂದನೆ. ಅಮ್ಮಂಗೆ ಎಷ್ಟೇ ಕೆಲಸ ಇದ್ದರೂ ಮಧ್ಯೆ ಮಧ್ಯೆ ಬಂತು ಮೊಮ್ಮಕ್ಕಳನ್ನ ಎತ್ಕೊಳ್ಳಿಲ್ಲ ಅಂದರೆ ಅದು ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ಒಂದೊಂದು ಟೈಮ್ ಬಂದು ಎತ್ಕೊಂಡು ಮುದ್ದಾಡಿ ಮತ್ತೆ ಆ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಸಂಜೆ 5 ಗಂಟೆ ಆಗಿದೆ. ಅಮ್ಮ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅಂತ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಸಾಂಬಾರು ಬೀಜ ಹಾಗೆ ಮಸಾಲೆ ಐಟಮ್ನೆಲ್ಲ ಹುರ್ಕೊಳ್ತಿದ್ದಾರೆ. ಕರೆ ಬಿಟ್ಕೊಳಕ್ಕೆ ಹೋಗೋಷ್ಟೊತ್ತಿಗೆ ಹುರ್ಕೊಳ್ಬೇಕು ಅಂತ ಕೂತ್ಕೊಂಡು ಹುರ್ಕೊಳ್ತಾ ಇದ್ದಾರೆ. ಡೈಲಿ ಬರೀ ಇದೇ ಆಗುತ್ತೆ, ಬೇರೆ ಬೇರೆ ಕೆಲಸನೇ ಆಗುತ್ತೆ. ಸಾಂಬಾರು ಬೀಜ ಹುರಿಯೋಕೆ ಆಗ್ತಿಲ್ಲ. ಇವತ್ತೇ ಸಾಯಂಕಾಲ ಆದರೂ ಪರವಾಗಿಲ್ಲ, ಆ ಕರೆ ಬಿಟ್ಕೊಳಕ್ಕೆ ಹೋಗೋಷ್ಟೊತ್ತಿಗೆ ಹುರಿಬೇಕು ಅಂತ ಕೂತ್ಕೊಂಡು ಹುರಿತಾ ಇದ್ದಾರೆ. ಬೆಳಗ್ಗೆ ಅಕ್ಕಿ ಹಸಿಟ್ಟು ಖಾಲಿಯಾಗಿತ್ತು ಅಂತ ಅಕ್ಕಿನೆಲ್ಲ ತೊಳೆದು ಒಣ ಹಾಕಿದ್ರು. ಆದರೆ ಇವತ್ತೇ ಮೋಡ ಆಗಿದೆ, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಹೇಗೆ ಒಣಗುತ್ತೋ ಏನೋ ಗೊತ್ತಿಲ್ಲ ಅಕ್ಕಿ. 2 ಮಕ್ಕಳು ಏನಾದರೂ ಒಟ್ಟಿಗೆ ಎತ್ತಾಗ ಮಾತ್ರ ನಾನು ಅಮ್ಮನ ಕರಿತೀನಿ. ಇಲ್ಲ ಅಂದರೆ ಸುಮ್ಮನೆ ಆಟಾಡ್ಕೊಂಡಿದ್ದಾಗ ನಾನು ಅಮ್ಮನ ಕರೆಯೋದಕ್ಕೆ ಹೋಗೋದಿಲ್ಲ, ಕೆಲಸ ಮಾಡ್ಕೊಂಡಿರಲಿ ಅಂತ ಬಿಡ್ತೀನಿ. ಸಾಂಬಾರು ಪುಡಿ ಐಟಮ್ ಎಲ್ಲ ಹುರಿದಾಗಿತ್ತು. ಹಾಗೆ ಟೈಮ್ 6:15 ಆಗಿತ್ತು. ಮಗಳು ಮಲ್ಕೊಂಡಿದ್ಲು. ಇನ್ನೇನು ಕರೆ ಬಿಡ್ಕೊಳೋದಕ್ಕೆ ಹೋಗಬೇಕಿತ್ತು. ಅಷ್ಟರೊಳಗೆ ಒಂದು ಕ್ಷಣ ಎತ್ಕೊಂಡು ಹೋಗ್ತೀನಿ ಅಂತ ಮಗನ್ನ ಎತ್ಕೊಂಡು ಆಟ ಆಡಿಸ್ತಾ ಇದೆ. ನಾವೆಲ್ಲರೂ ಹೊರಗಡೆ ಇದ್ದೀವಿ. ಆಲ್ರೆಡಿ ನನ್ನ ಮಗಳು ನಿದ್ದೆ ಮುಗಿಸಿ ಎದ್ದು ಅಳ್ತಾ ಇದ್ದಾಳೆ ಒಳಗಡೆ ಒಬ್ಬಳೇ. ಒದ್ದಿಯಲೆಯ ಒದ್ದಿಯನವಲೆಯ ಯಾಕೋ ಎದ್ದೆ ಬಾಯ್ ಹೇಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಕೆಲವೊಂದು ಸಲ ನನ್ನ ಮಕ್ಕಳನ್ನ 3 ತಿಂಗಳಿದ್ದಾಗಲೂ ಅಷ್ಟೇ ನಮ್ಮಮ್ಮ ಏನಾದರೂ ಹಾಸ್ಪಿಟಲ್ಗೆ ಹೋದರೆ ಒಬ್ಬಳೇ ಕೂಡ ಮೇಂಟೈನ್ ಮಾಡಿದ್ದೀನಿ. ಎರಡು ಹೊತ್ತಾಗಲೂ ಕೂಡ ಹೆಂಗೆಂಗೋ ಸಮಾಧಾನ ಮಾಡ್ಕೊಂಡು ಹೆಂಗೆಂಗೋ ನೋಡ್ಕೊಂಡಿದ್ದೀನಿ. ಬಟ್ ಇದುವರೆಗೂ ನನಗೆ ಯಾವುದೇ ಥರದ ಕಷ್ಟ ಅಂತ ಅನಿಸಿಲ್ಲ. 2 ಮಕ್ಕಳನ್ನ ನೋಡ್ಕೊಳೋದು ತುಂಬ ಪ್ರೀತಿಯಿಂದ, ತುಂಬ ಇಷ್ಟಪಟ್ಟೇ ನನ್ನ ಮಕ್ಕಳನ್ನ ನಾನು ನೋಡ್ಕೊಂಡಿದ್ದೀನಿ. ಆ್ಯಂಡ್ ಸಂಜೆ ಆದಮೇಲೆ ನೈಟ್ ಹೊತ್ತು ಹಾಗೆ ಮಲ್ಕೊಂಡ್ಮೇಲೆ ಯಾವ ಥರ ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀವಿ ಅಂತ ಏನಾದರೂ ತಿಳ್ಕೊಳ್ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.